ಇಸ್ರೋದು ಮಾತ್ರ ಕಾಣಿಸುತ್ತೆ ನಮಗೆ, ಯಾಕೆಂದರೆ ಅದು ಬಹಳ ದೊಡ್ಡದಾಗಿರುವಂಥ ಸಾಧನೆ, ಪಬ್ಲಿಸಿಟಿ ಸಿಗುವಂಥ ಸಾಧನೆ. ಆದರೆ ನಾನು ನಿಮಗೆ ಹೇಳಿದಂಥ ಈ ರೀತಿಯ ಕಂಪನಿಗಳು, ನೂರಾರು ಕಂಪನಿಗಳು ದೇಶದಲ್ಲಿ ಇವತ್ತು ಗ್ರ್ಯಾಂಟ್ ಸಿಗ್ತಾ ಇದೆ ಅದಕ್ಕೆ. ಈ ಕಂಪನಿಗಳು ಬರುವಂಥ ವರ್ಷಗಳಲ್ಲಿ ಭಾರತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ವರ್ಲ್ಡ್ ಲೀಡರ್ ಆಗೋದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಸಪೋರ್ಟ್ ಸಿಸ್ಟಮನ್ನು ನಮ್ಮ ಸರ್ಕಾರ ಫಸ್ಟ್ ಟೈಮ್ ಕೊಡ್ತಾ ಇದೆ. ಮೊನ್ನೆ ಕ್ಯಾಬಿನೆಟ್ನಲ್ಲಿ, ಒಂದು ವಾರದ ಹಿಂದೆ ಕ್ಯಾಬಿನೆಟ್ನಲ್ಲಿ ಈ ರೀತಿಯ ಡೀಪ್ ಟೆಕ್ನಾಲಜಿ ಅಂತ ನಾವು ಯಾವುದನ್ನು ಕರಿತೀವಿ, ಡೀಪ್ ಟೆಕ್ ಅಂತ, ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಗ್ರೀನ್ ಹೈಡ್ರೋಜನ್ ಇರ್ಬೋದು, ಈ ರೀತಿಯ ಒಂದು ಇನ್ನೂ ಪ್ರಪಂಚದಲ್ಲೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲದಲೇ ಇರುವಂಥ, ಆದರೆ ಇಡೀ ಪ್ರಪಂಚ ಅಲ್ಲೇ ನೆಕ್ಸ್ಟ್ ಫ್ಯೂಚರ್ ಇದೆ ಅನ್ನುವಂಥ ಸಬ್ಜೆಕ್ಟ್ಗಳಿಗೆ ಸಪೋರ್ಟ್ ಮಾಡೋದಕ್ಕೆ 50,000 ಕೋಟಿ ರೂಪಾಯಿಯ ಗ್ರ್ಯಾಂಟನ್ನು ನಮ್ಮ ಸರ್ಕಾರ ಕೊಟ್ಟಿದೆ. ಫಸ್ಟ್ ಟೈಮ್ ಇದು ಒಂದು ಕಡೆ ಈ ರೀತಿಯ ಡೀಪ್ ಟೆಕ್ಕಿಗೆ 50,000 ಕೋಟಿ ರೂಪಾಯಿನ ಸಪೋರ್ಟ್ ಒಂದು ಕಡೆ ಕೊಟ್ಟರೆ, 10,000 ರೂಪಾಯಿಯ PM ಸ್ವನಿಧಿ ಯೋಜನೆಯ ಸಾಲವನ್ನು ಕೂಡ ಬೀದಿ ಬದಿಯಲ್ಲಿ, ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಾ ಇರುವಂಥ ಬೋಂಡಾ ಬಜ್ಜಿ ಅಂಗಡಿಯವರೆಗೂ ಕೂಡ ಸರ್ಕಾರ ಇವತ್ತು ಸಾಲ ಕೊಡ್ತಾ ಇದೆ. ನನಗೆ ಬಹಳ ಹೆಮ್ಮೆ ಏನು ಅಂತಂದರೆ, ಹೋದ ವರ್ಷ ಚುನಾವಣೆಗಿಂತ ಮುಂಚೆ PM ಸ್ವನಿಧಿಯ 3 ವರ್ಷದ ಒಂದು ಅಭಿಯಾನ ನಮ್ಮ ಕ್ಷೇತ್ರದಲ್ಲಿ ಮಾಡಿದ್ವಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಲ ಕೊಡಿಸಿದಂಥ ಲೋಕಸಭಾ ಕ್ಷೇತ್ರ ನಮ್ಮ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಆಗಿತ್ತು. ಇವತ್ತು ಅದರ ಇಂಪ್ಯಾಕ್ಟನ್ನು ನಾನು ಇವತ್ತು ನೋಡ್ತಾ ಇದ್ದೀನಿ. ರವೀಣ, ನೀವು ಆಶ್ಚರ್ಯ ಪಡ್ತೀರಿ, ಯಾರು 10,000 ರೂಪಾಯಿ ಸಾಲ ತಗೊಂಡ್ರು, ಆ ಸ್ಕೀಮ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಯಾರು 10,000 ರೂಪಾಯಿ ಸಾಲ ತಗೊಳ್ತಾರೆ, ಅವ್ರು 10,000 ರೂಪಾಯಿ ವಾಪಸ್ ತೀರಿಸಿದ್ರೆ ಅವ್ರಿಗೆ 20,000 ರೂಪಾಯಿ ಸಾಲಕ್ಕೆ ಎಲಿಜಿಬಿಲಿಟಿ. ಅವ್ರು 20,000 ರೂಪಾಯಿ ಸಾಲ ವಾಪಸ್ ತೀರಿಸಿದ್ರೆ ಅವರಿಗೆ 50,000 ರೂಪಾಯಿಗೆ ಎಲಿಜಿಬಿಲಿಟಿ. 50,000 ರೂಪಾಯಿ ಅವ್ರು ತೀರಿಸಿದ್ರೆ ಅವರಿಗೆ 1 ಲಕ್ಷ 2 ಲಕ್ಷ ರೂಪಾಯಿವರೆಗೆ ಎಲಿಜಿಬಿಲಿಟಿ. ಅದನ್ನು ತೀರಿಸಿದ್ರೆ 10 ಲಕ್ಷ ರೂಪಾಯಿವರೆಗೆ ಎಲಿಜಿಬಿಲಿಟಿ. ತಳ್ಳೋ ಗಾಡಿಯವನು ಇವತ್ತು, ನಾನು ಕಣ್ಣೆದುರುಗಡೆ ನಮ್ಮ JP ನಗರದಲ್ಲಿ ಸಾರಕ್ಕಿಲ್ ನೋಡಿದ್ದೀನಿ, ಪಾನಿಪುರಿ ಅಂಗಡಿ ಗಾಡಿ ಇಟ್ಕೊಂಡಿರೋರು ಇವತ್ತು ಅಂಗಡಿ ಮಾಡಿ ಇವತ್ತು ಅದೇ ಪಾನಿಪುರಿ ಅಂಗಡಿಯನ್ನು ಅವರ ಮಗುವನ್ನ ಸ್ಕೂಲ್ನಲ್ಲಿ ಓದಿಸ್ತಾ ಇದ್ದಾರೆ, ಕಾಲೇಜ್ನಲ್ಲಿ ಓದಿಸ್ತಾ ಇದ್ದಾರೆ. ಇನ್ನೊಂದು 2 ಕಡೆ ಇವಾಗ ಬ್ರಾಂಚ್ ಮಾಡೋದಕ್ಕೆ ಅವರು ಇವತ್ತು ಕಾಲ ಮೇಲೆ ಕಾಲು ತಯಾರಾಗಿದ್ದಾರೆ.